ಕಿಸ್ಕೊಂಡು ಹೋಗ್ಬಿಡತ್ತೆ ಹೊತ್ತಾಗ ಹಾಂ ಸೋದಕ್ರೆ बोल बजी क्या कहता भी ಸರ್ ನಾವು ಹಾಸನಿಂದ ಶಿವಮೊಗ್ಗಕ್ಕೆ ಬಂದ್ವಿ. ಒಂದು 3,000 ರೂಪಾಯಿ ಕಾರಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಲೈನ್ ಸಫಾರಿ ನೋಡೋಣ ಅಂತ ಬಂದ್ವಿ ಸರ್. ಇಲ್ಲಿ ಬಂದರೆ ಟಿಕೆಟ್ ಚಾರ್ಜ್ 400 ರೂಪಾಯಿ ಮಾಡಿದ್ರು 4 ಜನಕ್ಕೆ. ಮತ್ತು ಲೈನ್ ಸಫಾರಿ ಜೀಪಲ್ಲಿ ಹೋಗಿದ್ವಿ, ಅಲ್ಲಿ 200-200 ರೂಪಾಯಿ ತೊಗೊಂಡ್ರು. ಇಲ್ಲಿ ನೋಡಿದ್ರೆ ಏನೂ ಇಲ್ಲ ಸರ್, ಎಲ್ಲ ರಿಪೇರಿ ನಡೀತಾ ಇದೆ. ಇಲ್ಲಿ ತುಂಬ ಅನ್ಯಾಯ ಆಗ್ತಾಯಿದೆ ಸರ್. ನೋಡಿ ಸರ್, ಎಲ್ಲ ಖಾಲಿ ಖಾಲಿ ಇದೆ ನೋಡಿ ಸರ್. सहीर का क्लिक हुआ पैसे लिया फोटो चढ़ाना क्या बोले नहीं हाँ बोलो भी ಥ್ಯಾಂಕ್ಸ್ ಸಾಕು ಸರ್. ಸುಮ್ಮನೆ ಇದು ಹೈಲೈಟ್ ಮಾಡ್ತಾರೆ ಸರ್, ನಮ್ಮ ಮನೆ ಹತ್ರ ಬರ್ತಾರೆ. ಆಮೇಲೆ 100 ರೂಪಾಯಿ ಇಸ್ಕೊಂಡು ತುಂಬ ಅನ್ಯಾಯ ಮಾಡ್ತಾರೆ ಸರ್. ಅಲ್ಲಿಂದ ನಡ್ಕೊಂಡು ಬರ್ತಾ ಇದೀವಿ, ಏನು ಸಿಗ್ತಾ ಇಲ್ಲ. ತಿನ್ನಕ್ಕೂ ಇಲ್ಲ ಕುಡಿಯೋಕ್ಕೂ ಇಲ್ಲ. पार्क तो बढ़िया है, पहले जैसा नहीं है. पहले बढ़िया ठीक था, अभी पूरा काम चल रहा है. अभी 1 साल लगना पड़ेगा काम के लिए. और किधर किधर की पूरा जानवर डाल दिया है पूरा. ये फंस गया सीएम, इसे पार्टी की मीटिंग समझ के फंस गया. अब भी चाहिए और बच्चे के लिए झूला तो पूरा टूट गया है. बच्चे के झूला तो कुछ भी नहीं है, इधर 100 रुपये है. मजा आया, और मैं ये जो मजा है हिंदुस्तान के हर व्यक्ति को देना चाहता हूँ. इधर तो कुछ भी काम नहीं है, अंदर भी साफ सफाई कुछ भी नहीं है. साफ सफाई चाहिए. क्यों पेरेंट्स लोग अपने बच्चों को बुला के 2 घंटे के लिए फ्रीडम चाहिए बच्चों को, इसलिए आते हैं ना संडे. वो भी नहीं है इधर, पहले ऐसा नहीं है इधर. क्या बोला तूने? ಬೇರೆ ಕಡೆ ನಾವು ತಿರುಗಾಡಕ್ಕೆ ಹೋಗಿದ್ದೆ. ಹಂಗೆ ಅನುಭವ ಏನಂದರೆ, ಬಂದವರು ನಾನೊಂದು 700 ರೂಪಾಯಿ ಖರ್ಚು ಮಾಡಿದ್ದೀನಿ, ಅಷ್ಟು ನನಗೆ ಬೆನಿಫಿಟ್ ಕಾಣ್ತಿಲ್ಲ. ये मुंह से सुपारी निकाल के बात कर रहे बाबा. इसके मुंह में पैदाशी सुपारी है, ये तोतला. ಯಾಕಂದರೆ ರಸ್ತೆ ಸರಿ ಇಲ್ಲ, ನಡೆಯೋಕ್ಕಾಗಲ್ಲ, ಮತ್ತು ಜಾನುವಾರುಗಳು ಯಾವುದೂ ಇಲ್ಲ. कौन है ये लोग, कहाँ से आते हैं? ಎಲ್ಲ ಎಲ್ಲೋ ಬಿಟ್ಟಿದ್ದಾರೆ, ಸುಮ್ಮನೆ ತೋರಿಸ್ತಾರೆ ಅಷ್ಟೇ, ಒಳಗಡೆ ಏನೂ ಇಲ್ಲ. ಸುಮ್ಮನೆ ಅಲ್ಲಿಂದ ನಾವು ಬೋನಿಗೆ ಅಂತ ಹೋಗ್ತಾ ಇದ್ದೀವಿ ಅಷ್ಟೇ, ಮತ್ತು ಅಲ್ಲಿ ಏನು ಜಾನುವಾರುಗಳು ಏನೂ ಇಲ್ಲ. ಹುಲಿ ಸಿನಿಮಾ ಅಲ್ಲಿ ಯಾವುದೂ ನಮಗೆ ಕಾಣಿಸಿಲ್ಲ. ಬರೀ ಅದು ಸಣ್ಣ ಪುಟ್ಟ ಏನಿತ್ತು ಅಷ್ಟೇ, ಅದ್ಭುತ ಏನು ಕಾಣಿಸ್ತಿಲ್ಲ. ಸುಮ್ಮನೆ ಬಂದಿದ್ದು ಬೇಜಾರಾಯಿತು ನಮಗೆ. खत्म, बाय बाय, टाटा, गुड बाय, गया.